ಈ ಊರ ಹೆಸರು ಬಿಚ್ಚಾಲಿ. ಬಿಚ್ಚಾಲಿ ಯಾರ ಊರು ಅಂದರೆ ರಾಯರ ಅಂತರಂಗ ಪರಮಾಪ್ತ ಶಿಷ್ಯ ಅಪ್ಪಣ್ಣಾಚಾರ್ ಹುಟ್ಟಿದ ಊರಿದು. ಅಪ್ಪಣ್ಣಾಚಾರ್ ಗೊತ್ತಲ್ಲ ನಿಮ್ಗೆ ಯಾರು? ರಾಯರ ಮೇಲೆ ಗುರುಸ್ತೋತ್ರ ಮಾಡಿದ್ದಾರೆ ಅವರು. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಆ ಗುರುಸ್ತೋತ್ರ ಮಾಡಿದವರ ಹುಟ್ಟಿದ ಊರಿದು ಬಿಚ್ಚಾಲೆ. ರಾಘವೇಂದ್ರ ತೀರ್ಥರು ಹುಟ್ಟಿದೂರು ಭುವನಗಿರಿ, ಕುಂಭಕೋಣಂ, ತಮಿಳುನಾಡು, ಚಿದಂಬರಂ ಹತ್ತಿರ, ಕಡಲೂರು ಡಿಸ್ಟ್ರಿಕ್ಟ್ನಲ್ಲಿ ಬರುತ್ತೆ. ಅವರ ಮಾತೃಭಾಷೆ ತಂಜಾವೂರು ಮರಾಠಿ, ರಾಯರ ಮದರ್ ಟಂಗು. ದೇಶಸ್ಥ ಮರಾಠಿನೂ ಅಂತಾರೆ. ಅದು ಬಹಳ ಪುರಾತನದ ಭಾಷೆ ಭಾರತ ದೇಶದಲ್ಲಿ. ರಾಘವೇಂದ್ರ ತೀರ್ಥರು ಮಂಚಾಲಿ ಅಂದರೆ ಇವತ್ತಿನ ಮಂತ್ರಾಲಯ, ಮಂಚಾಲಿಯಲ್ಲಿ ಬೃಂದಾವನ ಪ್ರವೇಶ ಸಶರೀರ ಆಗೋಕ್ಕಿಂತ ಮುಂಚೆ 13 ವರ್ಷ ಬಿಚ್ಚಾಲಿಯಲ್ಲಿದ್ದರು ಅಪ್ಪಣ್ಣಾಚಾರ್ಯ ಜೊತೆಯಲ್ಲಿ. ಊರಿನಲ್ಲಿ ಅಪ್ಪಣ್ಣಾಚಾರ್ಯ ಮನೆ ಇತ್ತು, 400 ವರ್ಷದ ಮನೆ. ಮೊನ್ನೆ ಪ್ರವಾಹದಲ್ಲಿ ಬಿದ್ದೋಗಿದೆ. 400 years ಓಲ್ಡ್ ಹೌಸ್ ಅಪ್ಪಣ್ಣಾಚಾರ್ಯ ಮನೆ. ಇದು ಮಡ್ ಹೌಸ್. ಇದು ಒಳಗೆ ಪರಿಸರ ಪಡಸಾಲೆಯಲ್ಲಿ ರಾಯರು ಇದೇ ಜಾಗದಲ್ಲಿ ಮಲಗುತ್ತಾ ಇದ್ದರು. ರಾಘವೇಂದ್ರ ತೀರ್ಥರು ಗೃಹಸ್ಥಾಶ್ರಮದಿಂದ ಸನ್ಯಾಸಾಶ್ರಮ ತಗೊಂಬೋ ಸಮಯದಲ್ಲಿ ಮೊದಲು ಭುವನಗಿರಿಯಿಂದ ತಂಜಾವೂರಿಗೆ ಬರ್ತಾರೆ. ತಂಜಾವೂರಿನಲ್ಲಿ ಅವರು ಸನ್ಯಾಸಾಶ್ರಮ ತಗೊಂಡಿದ್ದು. ತಂಜಾವೂರಿಂದ ಕುಂಭಕೋಣಂ ಮಧ್ವ ಸಂಚಾರ ಹೊರಡ್ತಾರೆ. ಕುಂಭಕೋಣಮಿಂದ ತಿರುಪತಿ ತಿಮ್ಮಪ್ಪನ ದರ್ಶನ ಮಾಡಿಕೊಂಡು ಅದೋನಿ ದ್ವಾರ ಬಿಚ್ಚಾಲಿಗೆ ಬರ್ತಾರೆ. ಎಲ್ಲಿ ಕುಂಭಕೋಣವು, ಎಲ್ಲಿ ಕುಗ್ರಾಮ ಬಿಚ್ಚಾಲೆ ಯಾಕೆ ಬರ್ತಾರಂದರೆ ಅಪ್ಪಣ್ಣಾಚಾರ್ಯ ಹುಡ್ಕೊಂಡು ಬರ್ತಾರೆ. ಅಪ್ಪಣ್ಣಾಚಾರ್ಯನ ಯಾಕೆ ಹುಡ್ಕೊಂಡು ಬರ್ತಾರಂದರೆ ಆ ಕಾಲದಲ್ಲಿ ಅಪ್ಪಣ್ಣಾಚಾರ್ಯರು ಚತುರ್ವೇದಿ ಅಪ್ಪಣ್ಣಾಚಾರ್ಯ ಅಂತ ಹೆಸರು ವಾಸಿಯಾಗಿದ್ದವರು. 4 ವೇದಗಳಿಗೆ ಪಂಡಿತರು, ಮಾಸ್ಟರ್ ಆಫ್ 4 ವೇದಾಸ್. ಇಂಥ ಒಂದು ಪಂಡಿತರು ಬಿಚ್ಚಾಲಿಯಲ್ಲಿದ್ದಾರೆ ಅಂಥೇಳಿ ರಾಘವೇಂದ್ರ ತೀರ್ಥರು ಅಪ್ಪಣ್ಣಾಚಾರ್ಯ ಹುಡ್ಕೊಂಡು ಬರ್ತಾರೆ. ಆದರೆ ಅಪ್ಪಣ್ಣಾಚಾರ್ಯ ರಾಘವೇಂದ್ರ ತೀರ್ಥರ ಬಗ್ಗೆ ಏನು ಗೊತ್ತಿರಲಿಲ್ಲ. ಸ್ಟಾರ್ಟಿಂಗಲ್ಲಿ ಯಾರೊಬ್ಬ ಸನ್ಯಾಸಿಗಳು ಬಂದಿದ್ದಾರೆ ಅಂಥೇಳಿ ಅತಿಥಿಗಳಂತ ಭಾವಿಸಿ ಅವ್ರನ್ನ ಒಳಗೆ ಕರೆದು ಪ್ರತಿನಿತ್ಯಲ್ಲೇ ಉಳಿಸ್ಕೊಂಡು ನಿಷ್ಠವಾಗಿ ಸೇವಾ ಮಾಡ್ತಾ ಇರ್ತಾರೆ. ಸರ್ವೀಸ್ ಹೇಗೆ ದಿನಗಳು ಕಳೆದಂಗೆಲ್ಲ ಗೊತ್ತಾಗ್ಬಿಡ್ತು ಅಪ್ಪಣ್ಣಾಚಾರ್ಯ. ಅಮ್ಮ ಇವರು ಸಾಮಾನ್ಯ ವ್ಯಕ್ತಿಗಳಲ್ಲ, ಇವ್ರನ್ನ ಮಾತ್ರ ಬಿಡಬಾರ್ದು, ಕೆಲವು ವರ್ಷ ಕಾಲ ಇಲ್ಲೇ ಉಳಿಸ್ಕೋಬೇಕು ಅಂತೇಳಿ ಒಂದು ದಿನ ಕೈಗಳು ಜೋಡಿಸ್ಕೊಂಡು ರಾಯರಲ್ಲಿ ನಿಂತು ಬಿಡ್ತಾರೆ. ಸ್ವಾಮಿ ತಾವು ಇಲ್ಲೇ ಇದ್ಬಿಡಿ ಕೆಲವು ವರ್ಷ ಕಾಲ ಅಂತ ಕೇಳಿದಾಗ ಅಪ್ಪಣ್ಣಾಚಾರ್ಯ ಸೇವೆಗೆ ಮೆಚ್ಚಿ ರಾಘವೇಂದ್ರ ತೀರ್ಥರು ಒಪ್ಪಿಗೆ ಕೊಡ್ತಾರೆ. ಆಗ್ಲಪ್ಪ ನಾ ಇಲ್ಲೇ ಇರ್ತೀನಿ ನಿನ್ನ ಜೊತೆಗೆ ಕೆಲವು ವರ್ಷ ಕಾಲ ಅಂಥೇಳಿ. ಆಗ ಒಂದು ಬೃಂದಾವನ ಹಿಂದುಗಡೆ ಒಂದು ಅರಳಿ ಮರ ಇತ್ತು. ಮುಳಬಾಗಿಲು ಶ್ರೀಪಾದರಾಜರು ಹಾಕಿದ್ದು ಮರ. ಮುಳಬಾಗಿಲು ಅಂದರೆ ಕೋಲಾರ ಡಿಸ್ಟ್ರಿಕ್ಟ್, ಬೆಂಗಳೂರಿಗೆ 100 ಕಿಲೋಮೀಟರ್ ಆಗ್ತದೆ. ಶ್ರೀಪಾದರಾಜರು ಯಾರಂದರೆ ರಾಘವೇಂದ್ರ ತೀರ್ಥರು ಪೂರ್ವ